ನಿನ್ನೆ ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ತೆರಳಬೇಕಾಗಿರ್ತಕ್ಕಂಥ ಒಂದು ವಿಮಾನ ಕೆಲವೇ ಸೆಕೆಂಡ್ಗಳು ಅಂದ್ರೆ 35 ಸೆಕೆಂಡ್ಗಳಲ್ಲೇ ಅಪಘಾತಕ್ಕೀಡಾಗಿ ಬರೋಬ್ಬರಿ 265 ಜನ ಸಾವನ್ನಪ್ಪಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದಿರ್ತಕ್ಕಂಥದ್ದು, ಇನ್ನುಳಿದಂತೆ 241 ಜನ ಅಲ್ಲಿ ಡೆತ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ 23-24 ಜನ ಮೆಡಿಕಲ್ ಒಂದು ಸ್ಟೂಡೆಂಟ್ಸ್ ಇಲ್ಲಿ ಡೆತ್ ಆಗಿರ್ತಕ್ಕಂಥದ್ದು. ಏನು 1 ಗಂಟೆ 39 ನಿಮಿಷಕ್ಕೆ ವಿಮಾನ ಹಾರಾಟ ಆಗುತ್ತೆ, ಟೇಕ್ ಆಫ್ ಆಗುತ್ತೆ. ಅದಾದ ನಂತರ ಕೆಲವೇ ಸೆಕೆಂಡ್ಗಳಲ್ಲಿ ಅಂದ್ರೆ 35-40 ಸೆಕೆಂಡ್ಗಳಲ್ಲಿ ಮೆಡಿಕಲ್ ಒಂದು ಹಾಸ್ಟೆಲ್ಗೆ ಹೋಗಿ ಒಂದು ಡಿಕ್ಕಿಯನ್ನು ಹೊಡೆದಿರ್ತಕ್ಕಂಥದ್ದು. ತಾಂತ್ರಿಕ ದೋಷದಿಂದ ಈ ರೀತಿ ಆಯ್ತಾ ಏನು ಎತ್ತ ಅನ್ನೋದು ಕಂಪ್ಲೀಟ್ ಆಗಿರ್ತಕ್ಕಂಥ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು. ಸುಮಾರು 242 ಜನ ಪ್ರಯಾಣ ಮಾಡ್ತಾ ಇದ್ರು. 230 ಜನ ಪ್ಯಾಸೆಂಜರ್ ಸೇರಿದಂತೆ 12 ಜನ ಒಂದು ಸಿಬ್ಬಂದಿ ವರ್ಗದವರು ಇರ್ತಾರೆ. ಇನ್ನುಳಿದಂತೆ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಬಚಾವಾಗಿರ್ತಕ್ಕಂಥದ್ದು. ಇನ್ನೆಲ್ಲರೂ ಸಹ ಡೆತ್ ಆಗಿರ್ತಕ್ಕಂಥದ್ದು. ಇನ್ನುಳಿದಂತೆ 1 ಕೋಟಿ ಪರಿಹಾರನ ಮೃತರ ಕುಟುಂಬಗಳಿಗೆ ಕೊಡುವಂತೆ ಪರಿಹಾರವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮೆಡಿಕಲ್ ಒಂದು ಹಾಸ್ಟೆಲ್ ಏನಿತ್ತು ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡುವಂತ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇನೇ ಇರಲಿ, ವಿಧಿಯ ಆಟ ಏನೋ ಗೊತ್ತಿಲ್ಲ. ನಿನ್ನೆ ನಡೆದಂತ ಈ ಒಂದು ಘಟನೆಯಲ್ಲಿ ಸುಮಾರು 265 ಜನ ಡೆತ್ ಆಗಿರ್ತಕ್ಕಂಥದ್ದು. ಡೆತ್ ಆಗಿರ್ತಕ್ಕಂಥ ಎಲ್ಲರಿಗೂ ಸಹ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ.